ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. KFC ಚಿಕನ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನೀವು ಆಲ್ಮೋಸ್ಟ್ ಹೊರಗಡೆ ಎಲ್ಲ ತಿಂದಿರ್ತೀರ ಅನಿಸುತ್ತೆ. ಅದನ್ನೇ ನಾವು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಸಖತ್ತು ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ. ಮೊದಲು ನಾನು ಈ ರೀತಿಯಾಗಿ ಚಿಕನ್ನ ತೊಗೊಂಡಿದ್ದೀನಿ. ಇದು ಬೋನ್ಲೆಸ್, ಓಕೆನಾ? ತೆಕ್ಕೊಂಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಪುಡಿ 1 ಟೇಬಲ್ ಸ್ಪೂನಷ್ಟು, ಮೆಣಸಿನ ಪುಡಿ ಕೂಡ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 1 ಪ್ಯಾಕೆಟ್ ಮ್ಯಾಗಿ ಮಸಾಲ, ಮತ್ತು ಟೊಮೊಟೊ ಸಾಸು 2 ಟೇಬಲ್ ಸ್ಪೂನು, ಮೈದಾ ಹಿಟ್ಟು ಚಿಕ್ಕ ಬೌಲಲ್ಲಿ 1 ಬೌಲ್ ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರು 2 ಟೇಬಲ್ ಸ್ಪೂನು, ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮೊದಲು ಚಿಕನ್ ತೊಗೊಂಡಿದ್ದೀನಲ್ವ, ಅದಕ್ಕೆ ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಿಮಗೆ ಕ್ವಾಂಟಿಟಿ ಹೇಗೆ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಓಕೆನಾ? ಅದು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ 2 ಟೇಬಲ್ ಸ್ಪೂನ್ ತೊಗೊಳ್ತೀನಿ. ಆಮೇಲೆ ಮೆಣಸಿನ ಪುಡಿ ಹಾಕ್ಕೊತೀನಿ, ಮತ್ತು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಅದರಲ್ಲಿ. ಆಮೇಲೆ ಟೊಮೊಟೊ ಸಾಸ್ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಸ್ ಹಾಕಿದ್ಮೇಲೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ಕೊಳ್ಳಿ. ಇದರಲ್ಲಿ 3/4% ಹಾಕಿ ಮತ್ತೊಂದು 1/4% ಹಾಗೆ ಇಟ್ಕೊಳ್ಳಿ. ಆಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಏಕೆಂದರೆ ನಾವು ಮಿಕ್ಸಿಂಗ್ ಪೌಡ್ರಿಗೂ ಅದನ್ನೇ ಹಾಕ್ಕೊಳ್ತೀವಿ, ಉಪ್ಪು ಕೂಡ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. 10 ನಿಮಿಷ ಚೆನ್ನಾಗಿ ನೆನಿಬೇಕು. ಇವಾಗ ಇನ್ನೊಂದು ಪ್ಲೇಟ್ಗೆ ನಾನು ತಗೊಂಡಿರೋಂಥ ಮೈದಾನ ಹಾಕ್ಕೊಳ್ತಿದ್ದೀನಿ. ಮೈದಾನ ಹಾಕ್ಬಿಟ್ಟು ನಾವು ಉಳಿಸ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ಪುಡಿ ಹಾಕಿದ್ಮೇಲೆ ಮೆಣಸಿನ ಪುಡಿ ತೊಗೊಂಡಿದ್ವಲ್ಲ ಪೆಪ್ಪರ್ ಪೌಡ್ರು, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಮತ್ತು ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಮಸಾಲೆನೆಲ್ಲ ಕೂಡ ಉಪ್ಪು ಹಾಕಿದ್ದೀವಲ್ವ, ಸೊ ಇದಕ್ಕೂ ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮೈದಾ ಜೊತೆ ಈ ಮೂರನ್ನು ಚೆನ್ನಾಗಿ ಬೆರಿಬೇಕು. ಉಪ್ಪು ಮತ್ತು ಮೆಣಸಿನ ಪುಡಿ ಮತ್ತು ಕಾಳು ಮೆಣಸು ಪೌಡ್ರು. ಹಾಗಾಗಿ ಇದನ್ನು ನೀಟಾಗಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು, ಓಕೆನಾ? ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ಗೆ ನಾನು ತೆಕ್ಕೊಂಡಿರೋಂಥ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕೋಟಿಂಗ್ಗೆ ಕಾರ್ನ್ಫ್ಲೋರ್ನ ಹಾಕ್ಕೊಂಬಿಟ್ಟು ಮತ್ತೆ ಸರಿಯಾಗಿ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ತೆಗೆದ್ಬಿಟ್ಟು ಸೈಡ್ಗೆ ಇಟ್ಕೊತಾ ಇದ್ದೀನಿ, ಓಕೆನಾ? ಇವಾಗ ಪೌಡ್ರು ರೆಡಿಯಾಗಿದೆ, ಮತ್ತು ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮತ್ತು ನೀರಿಗೆ ಒಂದು 4ರಿಂದ 5 ಕ್ಯೂಬ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಕೋಲ್ಡ್ ಇರಲಿ ಅಂತಷ್ಟೇ. ಕೋಲ್ಡ್ ಇದ್ದರೆ ಅದು ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ ಅದು ಬೇಸು. ಸೊ ಹಾಗಾಗಿ ಸ್ವಲ್ಪ ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಇವಾಗ ಮೈದಾ ಪೌಡರ್ಗೆ ಹಾಕ್ಕೊತಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ರೀತಿ ಮೈದಾ ಪೌಡ್ರಿಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳಿ. ಆಮೇಲೆ ನೀಟಾಗಿ ಅದನ್ನು ಈ ರೀತಿ ಮೈದಾ ಜೊತೆ ಎಲ್ಲದನ್ನು ಸ್ಪ್ರೆಡ್ ಮಾಡಿ. ಅದು ಚೆನ್ನಾಗಿ ಅಂಟ್ಕೋಬೇಕು ಮೈದಾ ಚಿಕನ್ಗೆ. ಆ ರೀತಿಯಾಗಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ, ಓಕೆನಾ? ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನೀಟಾಗಿ ನಾನು ಎಲ್ಲ ಚಿಕನ್ಗಳಿಗೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟನ್ನು. ಈಗ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಈಗ ನಾನು ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ 1 ಕೋಟಿಂಗು ಮೈದಾ ಪೌಡ್ರನ್ನ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ನಾನು ತೊಗೊಂಡಿಲ್ವ ಐಸ್ ವಾಟ್ರಿಗೆ ಹೆಚ್ಬಿಟ್ಟು ನೀರೊಳಗೆ ಡಿಪ್ ಮಾಡಿ ಎತ್ತಿಟ್ಕೊಳ್ಳಿ ಎಲ್ಲದನ್ನು.
ಈ ರೀತಿ ನೀಟಾಗಿ ನೀರಿಂದ ಮತ್ತೆ ಹೆಚ್ಕೊಂಡ್ಮೇಲೆ ಎಲ್ಲದನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಐಸ್ ವಾಟ್ರಿಗೆ ಹೆಚ್ಕೊಳ್ಳಿ. ಈ ಹದ್ದದ ಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಕೋಟಿಂಗು ಈ ರೀತಿಯಾಗಿ ಮೈದಾದಲ್ಲಿನೇ ಮತ್ತೆ ಒಂದು ಕೋಟಿಂಗ್ ಮಾಡಿ. ಆವಾಗ ಫುಲ್ ಒಳ್ಳೆ ಸೂಪರ್ ಕೋಟಿಂಗ್ ಬರುತ್ತೆ. ಈ KFC ಎಲ್ಲ ತಿಂತೀರ ಅಲ್ವಾ, ಅದೇ ರೀತಿ ಸೇಮ್ ಕ್ರಂಚಿಯಾಗೇ ಇರುತ್ತೆ ಮತ್ತು ಜ್ಯೂಸಿಯಾಗೇ ಇರುತ್ತೆ. ನೋಡಿದ್ರಲ್ಲ, ಈ ರೀತಿ ಡಬಲ್ ಕೋಟಿಂಗ್ ಮಾಡಿದ್ದೀನಿ. ಇದೇ ರೀತಿಯಾಗೇ ನಾನು ಮಿಕ್ಕಿದ್ದೆಲ್ಲದನ್ನು ಕೂಡ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಿಕ್ಕಿದ ಚಿಕನ್ ಕೂಡ ನಾನು ಇದೇ ರೀತಿಯಾಗಿ ಡಬಲ್ ಕೋಟಿಂಗ್ ಆಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಕೋಟಿಂಗ್ ಮೈದಾದಲ್ಲಿ ಎತ್ಕೊಳ್ಳಿ, ಆಮೇಲೆ ನೀರಲ್ಲಿ ಹೆಜ್ಕೊಳ್ಳಿ. ನೀರಲ್ಲಿ ಹೆಜ್ಜಿದ್ಮೇಲೆ ಮತ್ತೆ ಮೈದಾ ಕೋಟಿಂಗ್ ಹಾಕಿ ಮತ್ತೆ ಇದರ ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಓಕೆನಾ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ಮಾಡಿಟ್ಕೊಂಡಿದ್ದೀನಿ ಅಲ್ವಾ, ಎಲ್ಲ ಚಿಕನ್ಗಳನ್ನು ಕೂಡ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಯಾವುದು ಕೂಡ ಬಿಟ್ಕೊಳ್ಳಲ್ಲ. ಮೈದಾ ಕೂಡ ಅಷ್ಟೇ, ಯಾವುದನ್ನು ಬಿಟ್ಕೊಳ್ಳೋದು ಏನೂ ಆಗೋಲ್ಲ. ಇದೇ ರೀತಿಯಾಗಿ ಎಲ್ಲ ಚಿಕನ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಒಳ್ಳೆ ಸೂಪರಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಸಾಲಿಡಾಗಿರುತ್ತೆ. ಈಗ ಹಾಕ್ಕೊಂಬಿಟ್ಟು ನೀಟಾಗಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಮೇಲ್ಗಡೆ ಕೋಟಿಂಗ್ ಯಾವ ರೀತಿ ಬಂದಿದೆ ಅಂತ. ನೀವು ಎಷ್ಟು ಚೆನ್ನಾಗಿ ಕೋಟಿಂಗ್ ಕೊಡ್ತೀರಾ ಅಷ್ಟು ಚೆನ್ನಾಗಿ ಅದು ಮೇಲ್ಗಡೆ ಬರುತ್ತೆ. ಓಕೆನಾ. ನೀವು ಹೊರಗಡೆ KFC, ಮೆಕ್ಡೊನಾಲ್ಡು ಆ ರೀತಿಯಾಗಿ ಹೋಗಿ ತಿನ್ನೋದಕ್ಕಿಂತ ನೀವು ಮನೇಲೇ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಯಾವುದೇ ರೀತಿ ಫೇಲ್ ಆಗೋಲ್ಲ. ಇದು ತಿನ್ನೋದು ಕೂಡ ಸಖತ್ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕು ಅಂದರೆ ಇದು ಇನ್ನೂ ವಿಂಗ್ಸಲ್ಲಿ ಮಾಡಿಕೊಂಡ್ರೆ ನೀವು ಸೂಪರಾಗಿರುತ್ತೆ. ಚಿಕನ್ ವಿಂಗ್ಸ್ ಬರುತ್ತೆ ಅಲ್ವಾ, ಚಿಕನ್ ವಿಂಗ್ಸಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಕಾಣಿಸ್ತಾ ಇದೆಯಲ್ವಾ ನಿಮಗೆ ವೀಡಿಯೋದಲ್ಲಿ, ಅಷ್ಟು ಚೆನ್ನಾಗಿ ಕೋಟಿಂಗ್ ಬರ್ತಾ ಇದೆ. ಅದು ಆ ರೀತಿ ಬಂದರೆ ಅದು KFC ಚಿಕನ್ ಥರ ಅಂತ ಫೀಲ್ ಆಗೋದು. ಓಕೆನಾ. ನಾನು ಈ ರೀತಿಯಾಗಿ ಇವಾಗ ಎರಡು ಕಡೆಯೂ ಕೂಡ ನೀಟಾಗಿ ಸರಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇವಾಗ ಅದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪ್ಲೇಟ್ಗೆ ನಾನು ಎಲ್ಲ ಚಿಕನ್ಗಳನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಅದು ಚಿಕನ್ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಸಾಸ್ ಜೊತೆ ಅಂತೂ ಸಖತ್ ಕಾಂಬಿನೇಷನ್. ಟೊಮೊಟೊ ಮತ್ತು ಕೋಕೋ-ಕೋಲಾ ಇದ್ದರೆ ಒಳ್ಳೆ ಸೂಪರ್ ಕಾಂಬಿನೇಷನ್. ನೀವು ಹೊರಗಡೆ ಮೆಕ್ಡೊನಾಲ್ಡು, KFC ಆ ಕಡೆ ಎಲ್ಲ ತಿನ್ನಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ತಿನ್ನಬೇಕನ್ಸ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಓಕೆನಾ. ಮಾಡೋದು ಕೂಡ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಓಕೆ. ಒಳಗಡೆನೂ ಅಷ್ಟೇ ಸಖತ್ ಜ್ಯೂಸಿಯಾಗಿರುತ್ತೆ, ಸೂಪರ್ ಸ್ಪೈಸಿ ಅಂತ ಸಖತ್ತಾಗಿರುತ್ತೆ. ಓಕೆನಾ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.